ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಗುರುವಾರದ ಬೆಳಗಿನ ವ್ಲಾಗ್. ಬೆಳಗ್ಗೆ ಅನಿಶನ್ ಸ್ಕೂಲಿಗೆ ಕಳಿಸಿ ಅವ್ರ ಅಪ್ಪ ಫ್ಯಾಕ್ಟ್ರಿಗೆ ಹೋದ್ಮೇಲೆ ನಾನು ಒಂದು ಲೋಟ ಟೀ ಕುಡಿತಾ ಇದ್ದೆ. ಮನೆ ಒಳಗಡೆನೇ ಬಿಸಿಲು ಬರೋದ್ರಿಂದ ನಾನು ಅಲ್ಲೇ ಕುತ್ಕೊಂಡು ಟೀ ಕುಡಿತೀನಿ. ಹಾಗೆ ಬಿಸಿಲು ತೊಗೊಂಡಂಗೆ ಆಗುತ್ತೆ, ಟೀನೂ ಕುಡ್ದಂಗೆ ಆಗುತ್ತೆ ಅಂತ ಎರಡೂ ಒಟ್ಟಿಗೆ ಆಗುತ್ತಲ್ಲ, 2 in 1 ಥರ. ಆ ಥರ ಯೋಚನೆ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲ ಕಾಲು ಗಂಟೆನಾದರೂ ದಿನದಲ್ಲಿ ಬಿಸಿಲಲ್ಲಿ ಕುತ್ಕೊಳ್ತೀನಿ. ಅದು ಬೆಳಗಿನ ಜಾವದ ಬಿಸಿಲು ತುಂಬ ಒಳ್ಳೆಯದು, ನಮಗೆ ವಿಟಮಿನ್ ಡಿ ಸಿಗುತ್ತೆ ಮತ್ತು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೆಳಗಿನ ಸೂರ್ಯನ ಕಿರಣಗಳು ಆಮೇಲೆ ತುಂಬ ಬಿಸಿಲು ಬಂದುಬಿಡುತ್ತೆ. ಇವಾಗ ಜಾಸ್ತಿ ಬಿಸಿಲಿರುತ್ತೆ ಮಧ್ಯಾಹ್ನದ ಮೇಲೆ, ಅದು ತುಂಬ ಡೇಂಜರು, ಅದು ಗೊತ್ತು ಆಲ್ಮೋಸ್ಟ್ ಎಲ್ರಿಗೂ. ಇವತ್ತು ಗುರುವಾರ, ರಾಯರ ವರ್ಧಂತಿ ದಿನ ಬೇರೆ, ಅವ್ರು ಹುಟ್ಟಿದ ದಿನ. ಇವತ್ತು ಪೂಜೆ ಎಲ್ಲ ಮಾಡ್ಕೊಬೇಕು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು. ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಬೇಗ ಆಗಬೇಕಂತ ಬೆಳಗ್ಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಫ್ರೈಡ್ ರೈಸ್ ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಬೇಗ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನನ್ನ ಮಗಂಗೆ ತುಂಬ ಫೇವ್ರೆಟ್ ಕೂಡ ಇದು. ಇದನ್ನು ಮಾಡೋದಕ್ಕೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ, ಹಾಫ್ ಲೆಮನ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮತ್ತು ಲಾಸ್ಟಿಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರು ಬೇಕು. ಫಸ್ಟು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿದ್ದಂಥ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಇವು ಮೂರೂ ಇದು ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆಲೇ ಬೇಯಿಸ್ಕೊಬೇಕು. ಈಗ ತರಕಾರಿ ಎಲ್ಲ ಉಪ್ಪಿಡಿಬೇಕಂತ ಈಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ಮತ್ತು ನಿಮ್ಮ ಮನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ 1.5 ಸ್ಪೂನಷ್ಟು ಬೇಕಾಗುತ್ತೆ, ನಾನು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋಷ್ಟು. ಈಗ ಇದಕ್ಕೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ, ಬೇಯುತ್ತೆ ತರಕಾರಿ ಅಂತ. ಬೆಂದಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವಾಗವಾಗ ತಿರುಗಿಸ್ತಾ ಇರಬೇಕು, ಯಾಕೆಂದರೆ ಇದು ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ತಳ ಇಟ್ಕೊಂಡ್ಬಿಡುತ್ತೆ, ತರಕಾರಿ ಎಲ್ಲ ಸೀದ್ಬಿಡುತ್ತೆ. ಬೆಂದಿಲ್ಲ ಅಂದರೂ ತರಕಾರಿ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದು ಬಾಣಲಿ ಲಿಂಕ್ ಹೇಳಿದ್ರಿ, ಇದೇನು ಅಷ್ಟು ಚೆನ್ನಾಗಿಲ್ಲ. ಬಾಣಲಿ ಚೆನ್ನಾಗಿದ್ರೆ ನಾನು ಲಿಂಕ್ ಕೊಡ್ತಾಯಿದ್ದೆ. ಈ ಥರ ತೆಗೆದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದೈತಾ ಇಲ್ವಾ ಅಂತ. ಇನ್ನೂ ಬೆಂದಿಲ್ಲ, ಒಂದು 5 ನಿಮಿಷ ಆದರೆ ಬೇಯುತ್ತೆ. ಮುಚ್ಚಿಟ್ಬಿಡ್ತೀನಿ. ಈಗ ಬೆಂದಿದೆ. ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂಥ ಪುಡಿಗಳು, ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಧನಿಯಾ ಪುಡಿ ಮೂರನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೇಮ್ ಟೇಸ್ಟು ನೀವು ಆಚೆ ಫ್ರೈಡ್ ರೈಸ್ ತಿಂದಿರೋ ಥರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅದಕ್ಕೂ ಇದಕ್ಕೂ. ಅವ್ರು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ, ನಾವು ಮನೇಲಿ ಹೆಲ್ತಿಯಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಾರೆ. ಈ ಥರ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಈ ಥರನೇ ಮನೇಲಿ ಮಾಡ್ಕೊಂಡು ತಿನ್ನೋಣ. ಇದಕ್ಕೆ ಈಗ ಒಂದು ಹಾಫ್ ಲೆಮನ್ ಎತ್ತಿಟ್ಟಿದ್ನಲ್ಲ, ಹಾಫ್ ಲೆಮನ್ ಹಾಕಬೇಕು. ನಾನು ಯಾವುದೇ ಥರದ್ದು ಸಾಸ್ ಯೂಸ್ ಮಾಡ್ತಾಯಿಲ್ಲ, ಬರೀ ಮಾಮೂಲಿಯಾಗಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಇದು ಟೇಸ್ಟ್ ಅಂತ. ಮರಿಬೇಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಮನೇಲಿ ಟ್ರೈ ಮಾಡೋದು ಮರಿಬೇಡಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ರೆಡಿ ಆಯಿತು. ಇವಾಗ ಇದಕ್ಕೆ ಫೈನಲ್ಲಾಗಿ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂದರೆ ಸಾಲ್ಟ್ ಇವಾಗ ನೋಡ್ಕೊಬೋದು, ಒಂಚೂರು ಟೇಸ್ಟ್ ಕೈಗೆ ಹಾಕ್ಕೊಂಡು ನೋಡಿದ್ರೆ ಉಪ್ಪು ಕರೆಕ್ಟಾಗಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ಬೇಕಂದರೆ ಎಕ್ಸ್ಟ್ರಾ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಏನೂ ಬೇಕಿಲ್ಲ. ನಾನು ಯಾವುದೇ ಥರದ ಆಚೆ ಸಾಸ್ ಅದು ಇದು ಕೆಮಿಕಲ್ಸ್ ಪೌಡ್ರು ಏನೂ ಹಾಕ್ತಾಯಿಲ್ಲ. ಮನೇಲೇ ಮಾಡ್ಕೊಳ್ಳೋ ಥರ ಈಸಿಯಾಗಿ ಮಾಡ್ಕೊಬೋದು, ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮನೇಲಿ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತ. ಇದಿವಾಗ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನಾನು ಇದರಲ್ಲಿ ಸ್ವಲ್ಪ ಇದನ್ನು ಎತ್ತಿಕ್ಕೊತಾ ಇದ್ದೀನಿ ಬಟ್ಲಲ್ಲಿ ಹಾಕ್ಬಿಟ್ಟು. ಯಾಕೆ ಅಂದರೆ ಅವ್ನು ಮತ್ತೆ ಮಧ್ಯಾಹ್ನ ಬರ್ತಾನೆ, ಮಮ್ಮಿ ನನಗೆ ಫ್ರೈಡ್ ರೈಸ್ ಕೊಡು ಅಂತಾನೆ. ಆವಾಗ ಅನ್ನ ಇರುತ್ತೆ ಮಧ್ಯಾಹ್ನ ಬಿಸಿ, ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ.
ನೈಟು ಕೇಳ್ತಾನೆ ಮತ್ತೆ ಇದ್ದರೆ, ನೈಟು ಮಮ್ಮಿ ಫ್ರೈಡ್ ರೈಸ್ ಇದ್ದರೆ ಕೊಡು ನನಗೆ ಅಂತ. ಅದಕ್ಕೋಸ್ಕರ ಒಂಚೂರು ಎತ್ತಿಟ್ಟರೆ ಗೊಜ್ಜು ಅವನಿಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಎತ್ತಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳೋದು ಅನ್ನ ಹಾಕಿ ಚೆನ್ನಾಗಿ ಅಷ್ಟೇ. ಯಾವಾಗ ಕೇಳ್ತಾರೋ ಆವಾಗ ಇನ್ಸ್ಟೆಂಟಾಗಿ ಫ್ರಿಜ್ಜಲ್ಲಿ ಇರುತ್ತಲ್ಲ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ರೆಡಿ ಆಗುತ್ತೆ ಅಂತ. ಈಸಿಯಾಗಿ ಕ್ವಿಕ್ಕಾಗಿ ಹೆಲ್ತಿಯಾಗಿ ವೆಜಿಟೇಬಲ್ಸ್ ಫ್ರೈಡ್ ರೈಸ್ ರೆಡಿ ಆಯಿತು. ಇಷ್ಟ ಇದು ರೆಸಿಪಿ, ಬೇಗ ಆಗೋಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇವತ್ತು ರಾಯರು ಹುಟ್ಟಿದ ದಿನ ಆಗಿರೋದ್ರಿಂದ ಏನಾದರೂ ಸೇವೆ ಮಾಡಬೇಕಂತೆ. ಹಸುಗೆ 2 ಬಾಳೆಹಣ್ಣಾದರೂ ಅವ್ರ ಹೆಸ್ರು ಹೇಳಿ ಕೊಟ್ಟರೆ ನಡೆಯುತ್ತಂತೆ. ಯಾರಾದರೂ ಒಂದು 10 ಊಟ ಕೊಡಿಸಿದ್ರೂ ಅವ್ರ ಹೆಸ್ರು ಹೇಳಿ ಅದು ನಡೆಯುತ್ತಂತೆ. ಅದು ಯಾವುದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇರುವೆಗೆ ಸಕ್ಕರೆನಾದರೂ ಅವ್ರ ಹೆಸ್ರು ಹೇಳಿ ಹಾಕಬೇಕು ಅಂತ ನೋಡಿದೆ ಒಂದು ವಿಡಿಯೋದಲ್ಲಿ. ಸರಿ, ಹಸು ಬರ್ತಿತ್ತು ನಮ್ಮ ಮನೆ ಹತ್ರ ಯಾವಾಗಲೂ, ಅದಕ್ಕೆ ಹಾಕೋಣ ಅಂತ ಕಾಯ್ದೆ, ಇವತ್ತೇ ಬರಲಿಲ್ಲ. ಸರಿ, ಕಾಂಪೌಂಡ್ ಮೇಲೆ ತುಂಬ ಇರುವೆಗಳು ಇರ್ತವೆ ಯಾವಾಗ್ಲೂ, ಕಪ್ಪು ಇರುವೆ. ಅದಕ್ಕೆ ಸಕ್ಕರೆ ಮತ್ತು ಅಕ್ಕಿ ಹಾಕಿದ್ದೆ, ಅದಾದರೂ ಆಗಲಿ ಅಂದ್ಬಿಟ್ಟು. ಸಂಜೆ ಪೂಜೆಗೆಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಂಡೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಪೂಜೆ ಎಲ್ಲ ನಂದಾಯಿತು. ಈಗ ಅನೀಶ್ ಪೂಜೆ ಮಾಡ್ತಾಯಿದ್ದಾನೆ. ಸಂಜೆ ಸ್ನಾನ ಮಾಡಿ ರೆಡಿ ಆಗಿದ್ದಾನೆ. ಇಟ್ಕಸಲ್ವಾ, ಈ ಥರ ಪೂಜೆ ಮಾಡಿದ್ದೆ. ನನ್ನ ಹತ್ರ ರಾಘವೇಂದ್ರ ಸ್ವಾಮಿ ದೇವ್ರ ಫೋಟೋ ಇರಲಿಲ್ಲ. ಯಾರೋ ವಿಡಿಯೋದಲ್ಲಿ ಹೇಳಿದ್ರು ತುಳಸಿ ಎಲ್ಲ ಇಟ್ಬಿಟ್ಟು ಅವ್ರನ್ನೇ ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡ್ರೆ ಪೂಜೆ ಮಾಡ್ಬೋದು ಅಂತ. ಅದಕ್ಕೆ ತುಳಸಿನೇ ಇಟ್ಬಿಟ್ಟು ಅದಕ್ಕೆ ಗಂಧ ಇಟ್ಬಿಟ್ಟು 1 ಲೋಟ ಹಾಲು, ಸಕ್ಕರೆ, ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು. ಅವರು ನಿನಗೂ ಕೊಡ್ತೀನಿ, ಅವ್ರು ಹುಟ್ಟಿದ ದಿನ ಇವತ್ತು. ಮಾರ್ಚ್ ಗೊತ್ತಿಲ್ವ ನಿಮಗೆ? 3 ಅಲ್ಲ, ಹತ್ತಿಸ್ಕೊ. ದೀಪ ಇಡ್ಕಸುತ್ತಾ? ಇಡ್ಕಲ್ವಾ? ಹತ್ತಿಸ್ಕೊಡ್ಲಾ? ಫಸ್ಟ್ ಗಣೇಶಂಗೆ ವಕ್ರತ್ತು ಕೃಷ್ಣ ವಾಸುದೇವ ಹರೇ ಪರಮಾತ್ಮ ಪ್ರತ್ಯಯ ಕೇಶನಾಶ ನಮಃ ಪೂಜೆ ರಾಘವೇಂದ್ರ ಸೀತಾರಾಮದ ಜಯ ಜಿತಾಂ ಕಲ್ಪವೃಕ್ಷ ನಾಕ್ತಾಂ ಕಾಮಧೇನುವೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಸ್ಮಹೆ. ಬಗ್ಬೇಕು. ಓಹೋ, ಫುಲ್ ಸ್ಟ್ರೈಟು. ವೆರಿ ಗುಡ್. ಇದು ನಮ್ಮನೆ ರಾಯರು ಇವತ್ತಿನ ದಿನ. ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಇವ್ರ ಅಪ್ಪಂಗೆ ಕಾಯ್ತಾ ಇದ್ದೀವಿ. ಇನ್ನು ಅವ್ರು ಬಂದು ಕರ್ಕೊಂಡು ಹೋದಾಗ. ಒಂದು ವಿಷಯ ಗೊತ್ತಾ ಅನೀಶಾ, ರೆಡಿನಾ? ಹನೀಶ್ ಅವರಪ್ಪ ಬರೋಷ್ಟರಲ್ಲಿ ಹೋಮ್ವರ್ಕೆಲ್ಲ ಮುಗಿಸ್ತಾ, ಹಂಗೂ ಲೇಟ್ ಆಗೋಯ್ತು ಅವ್ರ ಕೆಲಸದಿಂದ ಬರೋಷ್ಟರಲ್ಲಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮನೇಲಿ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಅಡುಗೆ ಎಲ್ಲ ಮಾಡಿದ್ದೆ. ಹನೀಶ್ ಹೇಳಿದ್ದು ಲಾಸ್ಟಲ್ಲಿ ಹಯಗ್ರೀವ ಮಂತ್ರ ಅಂತ. ಅವನು ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಈಗ ಎಕ್ಸಾಮ್ ಟೈಮ್ ಇದೆಯಲ್ವ, ಮಕ್ಕಳಿಗೆ ಹಯಗ್ರೀವ ಮಂತ್ರ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಅದನ್ನು ಚಾಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಅದನ್ನು ಡೈಲಿ ಸ್ಕೂಲ್ಗೆ ಹೋಗೋವಾಗ ಪೂಜೆ ಮಾಡ್ತಾನೆ. ಆವಾಗ ಪೂಜೆ ಮಾಡಿದಾಗೆಲ್ಲ ಆ ಮಂತ್ರ ಹೇಳ್ತಾನೆ. ಸ್ಕೂಲ್ಗೆ ಹೋಗುವಾಗ 1 ಟೈಮ್ ಹೇಳ್ಬಿಟ್ಟು ಹೋಗ್ತಾನೆ ಡೈಲಿ. ಈ ಥರ ಸ್ಪೆಷಲ್ ಡೇಲಿ ಅಷ್ಟೇ ಮತ್ತೆ ಸಂಜೆ ಪೂಜೆ ಮಾಡಿಸೋದು, ಆವಾಗ ಹೇಳ್ತಾನೆ. ಅದು ನಿಮ್ಮ ಮಕ್ಳಿಗೂ ಹೇಳ್ಕೊಡೋರು ಹೇಳ್ಕೊಡ್ಬೋದು. ದೇವಸ್ಥಾನಕ್ಕೆ ಬಂದ್ವಿ. ಇದು ಪಾಪ್ರೆಡ್ಡಿಪಾಳ್ಯ ಮೇನ್ ರೋಡಲ್ಲಿದೆ ಒಂದು ರಾಯರ ದೇವಸ್ಥಾನ, ಹಳೇದು ತುಂಬ. ನಾನೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಒಳಗಡೆ ಎಲ್ಲ. ಮತ್ತು ಬೆಳಗ್ಗೆಯಿಂದನೂ ಅಷ್ಟೇ ನಾನು ಫುಲ್ಲು ರಾಯರೋದು ಇದರಲ್ಲೇ ಇರಬೇಕು ಅಂತ ಆ ಮನೇಲಿ ನಾಮ ಹಾಕ್ಬಿಟ್ಟು ಅದೇ ಫುಲ್ಲು ಕೇಳಿಸ್ಕೊಂಡಿದ್ದೀನಿ ಹೋಲ್ ಡೇ. ಅದೇ ಒಂದು ದೇವಸ್ಥಾನದಲ್ಲೂ ಅಷ್ಟೇ ಏನೋ ಒಂಥರ ಫುಲ್ಲು ರಶ್ ಇತ್ತು. ಮಾತ್ರ ತುಂಬ ಜನ ಇದ್ದರು. ಮುಂದೆ ಹೋಗಿ ಅಂತ ಇಲ್ಲಿ ಐನೋರು ಹೇಳ್ತಾನೆ ಇದ್ದರು, ಯಾರೂ ಹೋಗ್ತಾನೆ ಇರಲಿಲ್ಲ. ಸರಿ, ಒಂದು ದರ್ಶನನಾದರೂ ಸಿಕ್ತಲ್ಲ ಅನ್ನೋದೊಂದು ಖುಷಿ ಆಯಿತು. ಅವ್ರನ್ನ ನೋಡಿದ ತಕ್ಷಣವೇ ಒಂಥರ ಖುಷಿ ಆಯಿತು. 1 ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಅಕ್ಷತೆ ತೊಗೊಂಡು ಮನೆಗೆ ಬಂದ್ವಿ. ಈಗ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ನಾನು ದೇವಸ್ಥಾನದಲ್ಲಿ, ಒಂದು ಸ್ವಲ್ಪ ಮಾತ್ರ ಮಾಡಿದೆ ಅಷ್ಟೇ. ಅವನು ತುಂಬ ರಶ್ ಇತ್ತು, ಅವನಿಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಅವರಪ್ಪ ಹೆಗ್ಲ ಮೇಲೆ ಎತ್ಕೊಂಡು ಅವನಿಗೆ ದರ್ಶನ ಮಾಡಿಸ್ತಾ. ಇವತ್ತು ರಾಯರ ವರ್ಧಂತಿ ದಿನ, ಅಂದರೆ ಅವ್ರು ಹುಟ್ಟಿದ ದಿನ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ
ರಾಯರೆಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಇಷ್ಟಾರ್ಥ ಪೂರೈಸಲಿ. ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ದೆ. ಎಷ್ಟೊಂದು ಜನ ಕೇಳಿದ್ರಿ ಅದು ಹೆಂಗೆ ಕ್ಲಿಯರ್ ಮಾಡ್ಕೊಂಡ್ರಿ, ಏನಾಯಿತು ಅಂತ. ಅಂದರೆ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕರೆಕ್ಟಾಗಿ ಲಾಸ್ಟ್ 2024 ಮಾರ್ಚಲ್ಲಿ ನನಗೆ ಕಾಲು ನೋವು ಬಂದಿತ್ತು. ತುಂಬಾ ಕಾಲು ನೋವ್ತಾ ಇತ್ತು. ಒಂದು 15 ಡೇಸ್ ಕಾಲು ನೋವಿತ್ತು. ಕಾಲು ನೋವಿಗೆ ನೆಕ್ಸ್ಟ್ 1 ಡೇ ಜ್ವರ ಬಂದುಬಿಡ್ತು, ಫುಲ್ ಫೀವರ್ ಬಂದುಬಿಡ್ತು. ಫೀವರ್ ಬಂದಿದ್ದಷ್ಟೇ. ಅದು ನಮ್ಮ ಮನೆಯವರು ಇಲ್ಲೊಂದು ಕ್ಲಿನಿಕ್ ಇತ್ತು ಮುದ್ದನಪಾಳ್ಯ ಮೇನ್ ರೋಡಲ್ಲೇ. ಕ್ಲಿನಿಕ್ ನೇಮ್ ಏನು ಹೆಸರೇನು ಹೇಳಲ್ಲ. ಆ ಕ್ಲಿನಿಕ್ಕಿಗೆ ಕರ್ಕೊಂಡೋದ್ರು. ಅವರೊಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟರು. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಂಗೆ ಮನೆಗೆ ಬಂದಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಫೀವರ್ ಕಡಿಮೆ ಆಯಿತು. ಮತ್ತು ನೈಟ್ ಅಂದರೆ ಜಾಸ್ತಿ ಆಗೋಯಿತು. ನೆಕ್ಸ್ಟ್ ಡೇ ಫುಲ್ಲು ಲಿಪ್ಸು ಪಿಂಕ್ ಆಗಿಬಿಟ್ಟಿತ್ತು. ಸ್ಕಿನ್ನೆಲ್ಲ ಅಷ್ಟೇ, ಏನೋ ಫುಲ್ಲು ಗ್ಲೋ ಬರೋ ಥರ ಫುಲ್ಲು ಪಿಂಕಿಶ್ ಆಗಿಬಿಟ್ಟು ಫುಲ್ಲು ಹಂಗೆ ಒಣಗೋ ಥರ ಆಗಿಬಿಟ್ಟು ಫುಲ್ ಹಂಗೆ ಇದು ಸ್ಕಿನ್ನು ಸಿಪ್ಪೆ ಸುಳಿಯೋ ಥರ ಆಗಿಬಿಟ್ಟು ಹಾಗೆ ಇದು ಅಷ್ಟೇ ಪಿಂಕಿಂದ ಫುಲ್ಲು ಬ್ಲ್ಯಾಕ್ ಆಗಿ ಫುಲ್ಲು ಡ್ರೈ. ನನಗೆ ತುಟಿ ಬಿಟ್ಟು ನಗೋಕ್ಕಾಗ್ತಿರ್ಲಿಲ್ಲ, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಇದು ಫುಲ್ಲು ಹಿಂಗೆ ಎಳ್ಕೊಂಡಂಗೆ ಅನಿಸ್ತಿತ್ತು. ಫುಲ್ ಫ್ರೀ ಬರ್ತಿರ್ಲಿಲ್ಲ. ಹಿಂಗೆ ಈ ಥರ ಇರಲಿಲ್ಲ. ಹಿಂಗೆ ಅಂದರೆ ಸಾಕು ನೋವಾಗ್ತಿತ್ತು. ನಗೋಕ್ಕೆ ಆಗ್ತಿರ್ಲಿಲ್ಲ, ಮಾತಾಡೋಕ್ಕೂ ಸಹ ಆಗ್ತಿರ್ಲಿಲ್ಲ. ಇದು ಫುಲ್ ಡ್ರೈ ಆಗಿ ಫುಲ್ ಬ್ಲ್ಯಾಕ್ ಆಗೋಯ್ತು. ಆ ಥರ ಆಗೋಯ್ತು. ಮತ್ತು ಇದು ಅಷ್ಟೇ ಸ್ಕಿನ್ ಫುಲ್ ಒಂಥರ ಇದಾಗ್ಬಿಟ್ಟು ಸ್ಕಿನ್ ಸಿಪ್ಪೆ ಸುಳ್ದಂಗೆ ಇದು ಅಷ್ಟೇ ಫುಲ್ಲು ಇದು ಸುತ್ತ ಇಲ್ಲೆಲ್ಲ ಕಪ್ಪಗಾಗ್ಬಿಡ್ತು. ಸಿಕ್ಕಾಪಟ್ಟೆ ಹೆಂಗಾಯಿತು ಅಂದರೆ ನಾನು ಹೋಗಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ಲಿನಿಕ್ಕಿಗೆ ಹೋಗಿ ಇದಕ್ಕೆ ತೋರಿಸೋಣ ಅಂದರೆ ಭಯ ನನಗೆ. ಮತ್ತೆ ಏನು ಹೇಳ್ತಾರೋ, ಮತ್ತೆ ಏನಾಗುತ್ತೋ, ಏನಕ್ಕೆ ಹೋಗೋದಪ್ಪ, ಹೋಗೋದಾ ಬೇಡವಾ, ಸರಿಯಾಗುತ್ತಾ, ಅವ್ರ ಹತ್ರನೇ ಹೋಗಿ ಕೇಳೋಣ ಯಾಕೆ ಹಿಂಗಾಯಿತು ಅಂತ. ಸರಿ ಹೋಗಲಿಲ್ಲ ನಾನಿನ್ನು. ಒಂದು 2-3 ಡೇಸ್ ಆದಮೇಲೆ ಫೀವರ್ ಎಲ್ಲ ಹೋಯಿತು, ಸುಧಾರಿಸ್ಕೊಂಡೆ. ಆ ಟ್ಯಾಬ್ಲೆಟ್ಸು ತೊಗೊಳ್ಲಿಲ್ಲ ನಾನು, ಕಂಟಿನ್ಯೂ ಮಾಡಿಲ್ಲ. ಅದು ಅವ್ರು ಕೊಟ್ಟಿರೋದ್ರಲ್ಲಿ ಆಫ್ ಮಾತ್ರ ತೊಗೊಂಬಂದಿದ್ರು. ನಾನು ಟ್ಯಾಬ್ಲೆಟ್ಸ್ ಏನು ತೊಗೊಳ್ಳಲ್ಲ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಜಾಸ್ತಿ ದಿನ ನಾನು ತೊಗೊಳ್ಳೋದು ಇಲ್ಲ. ಅವತ್ತಿನ ದಿನ ಬಿಟ್ಟೆ ಅಂದರೆ ಅಷ್ಟೇ, ಇನ್ನು ವೇಸ್ಟ್ ಅಂತ ಅವ್ರು ಹೇಳಿದಷ್ಟು ತಂದಿರಲಿಲ್ಲ. ಒಂದು ಅವ್ರು ಹೇಳಿದ್ರಲ್ಲಿ ಅರ್ಧ ತೊಗೊಂಡು ಬಂದಿದ್ರು. ಸರಿ, ಆ ಥರ ಆಯಿತು. ನೆಕ್ಸ್ಟ್ ಫುಲ್ಲು ಒಂದೊಂದೇ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಹಾಗೆ ಒಂದೊಂದೇ ಲಾಸ್ಟ್ ಇಯರ್ ಫುಲ್ಲು ಒಂಥರ ಪ್ರಾಬ್ಲಮ್ಸೇ. ಅದು ಪಿಂಪಲ್ಸ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ನನ್ನ ಸ್ಕಿನ್ ಹಾಳಾಗಿದ್ದು, ನನ್ನ ಫೇಸ್ ಹಾಳಾಗಿದ್ದು. ಸ್ಕಿನ್ ಅಂದರೆ ನನ್ನ ಬಾಡಿ ಇಲ್ಲಿ ಮೈಯಲ್ಲಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಫೇಸ್ ಹಾಳಾಗಿದ್ದು ಫಸ್ಟು. ಸ್ಕಿನ್ ಅಂದರೆ ಫೇಸ್ ಮಾಮೂಲಿ ಸ್ಕಿನ್ ಎಲ್ಲ ಮದುವೆಗೆ ಅಂತ ಫೇಶಿಯಲ್ ಮಾಡಿಸಿದ್ದು ಫಸ್ಟ್ ಹಾಳಾಗಿದ್ದಲ್ಲಿ. ಅದು ಹೆಂಗೋ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತೊಗೊಂಡೆ ಅದಕ್ಕೂ. ಮತ್ತು ಅವ್ರು 15 ಡೇಸ್ ಒನ್ಸ್ ಬರೋಕ್ಕೆ ಹೇಳ್ತಾಯಿದ್ರು. ನಾನು ಒಂದೇ ಟೈಮ್ ಹೋಗಿದ್ದು, ನೆಕ್ಸ್ಟ್ ಹೋಗಲೇ ಇಲ್ಲ. ಹಂಗೆ ಅದು ಪ್ರಾಬ್ಲಮ್ ನಾನು ಕ್ಲಿಯರ್ ಮಾಡಿಕೊಂಡೆ. ಏನು ಇನ್ನು ನೆಕ್ಸ್ಟ್ ಏನು ಕೆಮಿಕಲ್ಸ್ ಆಗ್ತದೆ, ಯಾವ ಕ್ರೀಮು ಆಗ್ತದೆ ಒಂದು ಆದಮೇಲೆ ನೆಕ್ಸ್ಟು ಪ್ರಾಬ್ಲಮ್ ಆಗಿದ್ದು ಈ ಫೀವರ್ ಬಂದು ನಾನು ಇಂಜೆಕ್ಷನ್ ತೊಗೊಂಡಿದ್ದು. ನಾನು ಹೇಳಿದೆ ಕಾಲು ನೋವು ಬಂದಿತ್ತು, ಕಾಲು ನೋವಿಗೆ ಫೀವರ್, ಇದು ವೈರಲ್ ಫೀವರು, ಅದಕ್ಕೆ ಕಾಲು ನೋವಿದೆ, ಅದು ಮಾಮೂಲಿ ಅಂದ್ಬಿಟ್ಟು ಅವರೊಂದು ಇಂಜೆಕ್ಷನು ಮಾತ್ರೆ ಕೊಟ್ಟಿದ್ದು ಅಷ್ಟೇ. ಫುಲ್ಲು ನನ್ನ ಫೇಸೇ ಹಾಳಾಗೋಯ್ತು. ಫೇಸು ಲಿಪ್ಸು ಎಷ್ಟು ಬ್ಲ್ಯಾಕ್ ಆಗಿತ್ತು ಅಂದರೆ ನನ್ನದು ಯಾವುದು ಫೋಟೋಸ್ ಇಟ್ಟಿಲ್ಲ. ನನಗೆ ಹಳೆ ಮೆಮೊರಿ ನೆನಪಿಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಅದು ಹೇಳ್ತಾ ಇದೆ, ನೀವು ಕೇಳಿದ್ದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನಾನು ಅವಾಗ ನನ್ನ ಫೇಸ್ ನೋಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇರಲಿಲ್ಲ. ಮಿರರಲ್ಲಿ ನೋಡಿದ್ರೂ ನನಗೆ ಒಂಥರ ಬೇಜಾರಾಗ್ತಿತ್ತು. ಇದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನನ್ನ ಮುಖನೇ ನನಗೆ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಹಂಗೆ ಒಂದೊಂದೇ ಇನ್ನು ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಅದು ನಾನು ಎಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ ಅಂದರೆ ಒಂದು ಥರ ಮಾಡ್ತಿರ್ಲಿಲ್ಲ. ಅಂದರೆ ನಾನು ಯಾವುದು ಕೆಮಿಕಲ್ಸ್ ಅಂದರೆ ಅಪ್ಲೈ ಮಾಡ್ತಿರ್ಲಿಲ್ಲ. ಇದು ಹೋಗ್ಬೋದು ಅಂತ ಅಂದರೆ ಟ್ರೈ ಮಾಡ್ತಿದ್ದೆ. ಯಾವುದು ಮೇಲೆ ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋ ಸರ್ಚ್ ಮಾಡಿ ಶುಗರ್ ಬಿಟ್ಟೆ, ಆಚೆ ತಿಂಡಿ ತಿನ್ನೋದು ಬಿಟ್ಟೆ, ಆಯಿಲು ಚೇಂಜ್ ಆದರೆ ಇದಾಗುತ್ತೆ ಅಂದ್ಬಿಟ್ಟು, ಇವೇನಾದರೂ ಆಚೆ ಫುಡ್ಡು ಅಡ್ಜಸ್ಟ್ ಆಗಲ್ಲ, ಅದೆಲ್ಲ ಮೈದಾ ಆ್ಯಡ್ ಮಾಡಿರ್ತಾರೆ, ಅದೆಲ್ಲ ನೋಡಿಬಿಟ್ಟು ಅದೆಲ್ಲ ಬಿಟ್ಬಿಟ್ಟೆ. ನೋಡೋಣ ಹಂಗಾದರೂ ಕಡಿಮೆ ಆಗುತ್ತೇನೋ ಅಂದ್ಬಿಟ್ಟು ಏನಕ್ಕೂ ಬಗ್ಲಿಲ್ಲ. ನಾನು ಒಂದಷ್ಟು ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ. ಅಂದರೆ ನಾನು ನಮ್ಮ ಮನೆ ಹತ್ರ ಒಂದು ಆಯುರ್ವೇದಿಕ್ ಕ್ಲಿನಿಕ್ ನೋಡಿದ್ದೆ. ಅಂದರೆ ನಾನು ಈ ಮದುವೆ ಆಗಿ ಬಂದಾಗಿಂದನೂ ಆ ಕ್ಲಿನಿಕ್ ಇತ್ತು. ಸರಿ ಹೋಗಿರಲಿಲ್ಲ. ಅಂದರೆ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಇತ್ತಲ್ಲ, ನೋಡೋಣ ಒಂದು ಸತಿ ಹೋಗೋಣ, ಅವಾಗಿಂದನೂ ಐತೆ ಅಂದ್ಬಿಟ್ಟು ಹೋದೆ. ಅವರು ಇದು ಓವರ್ ಡೋಸ್ ಆಗಿದೆ ಮೆಡಿಸನ್ನು, ಅದಕ್ಕೆ ಈ ಥರ ಆಗಿರೋದು ಅಂದ್ಬಿಟ್ಟು ನನಗೆ
ಟ್ರೀಟ್ಮೆಂಟ್ ಕೊಟ್ಟರು. ಏನೋ ಸ್ಕಿನ್ ಪಿಂಪಲ್ಸ್ ಹೋಗೋಕ್ಕೆ ಅಂದ್ಬಿಟ್ಟು ತಕ್ಷಣಕ್ಕೂ ಹೋಗಲಿಲ್ಲ ನಾನು. ಹೋಗಿದ್ರೆ ಎಷ್ಟೋ ಬೆಸ್ಟ್ ಆಗ್ತಿತ್ತು. ಸ್ವಲ್ಪ ದಿನ ಟೈಮ್ ತೊಗೊಂಡೇ ಹೋಗಿದ್ದು. ಅಂದರೆ ಅದೇ ಟೈಮ್ ಮಾರ್ಚ್ ಅಲ್ವಾ, ಕರೆಕ್ಟಾಗಿ ಸ್ಕೂಲ್ ರಜಾ ಬಂತು. ನಾವು ಊರಿಗೆ ಹೋದ್ವಿ. ಅಲ್ಲೂ ಕಡಿಮೆ ಆಗಲಿಲ್ಲ. ನಾನು ಊರಿಗೆ ಹೋದೆ. ಊರ ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ ಮೇಲೆ ಹಾಲಿಡೇಸ್ ಎಲ್ಲ ಮುಗ್ದಾದ್ಮೇಲೆ ನಾನು ಹೋಗಿದ್ದು ಕ್ಲಿನಿಕ್ಗೆ. ಅದಾದಮೇಲೆ ಅವರು ಒಂದು ಪೌಡ್ರ್ ಕೊಟ್ಟರು. ಅದನ್ನು ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಟಿಫನ್ಗಿಂತ ಮುಂಚೆ, ನೈಟು ಊಟ ಆದಮೇಲೆ ತೊಗೊಳಕ್ಕೆ, ಊಟಕ್ಕಿಂತ ಮುಂಚೆ ಏನೋ ಒಂದು ಪೌಡ್ರು ಕೊಟ್ಟಿದ್ರು. ಅದನ್ನು ಬೆಣ್ಣೆಲಿ 1 ಸ್ಪೂನ್ ಬೆಣ್ಣೆಲಿ ಮಿಕ್ಸ್ ಮಾಡಿ ತಿನ್ನಬೇಕಿತ್ತು. ಅದು ತಿಂತಾ ಒಂದೊಂದು ಡೇಗೂ ಫುಲ್ಲು ಇದು ಮ್ಯಾಜಿಕ್ ಥರ ನನಗೆ ನಿಜ ರಿಯಲಿ ಅನಿಸ್ತು. ವರ್ಕ್ ಆಯಿತು ನನಗೆ. ಫುಲ್ಲು ಹೊರಟೋಯ್ತು ಇದೆಲ್ಲ. ಅಂದರೆ ಮಾರ್ಕ್ಸ್ ಇತ್ತು. ಆಮೇಲೆ ಡೇ ಕ್ರೀಮ್ ಅಂತ ಮಾರ್ಕ್ಸ್ ಇದೆ ಈಗಲೂ. ಅದ್ರದ್ದು ಮಾರ್ಕ್ಸು ಅಂದರೆ ಸ್ವಲ್ಪ ತುತ್ತು ಥರ ಆ ಥರ ಆಗ್ಬಿಡ್ತದು. ಪಿಂಪಲ್ಸ್ ಹೋಗಿದ್ದವು ಒಂದು ಆಗ್ತಿತ್ತು. ಅದಾದರೆ ಅದಕ್ಕೇನಾದರೂ ಏನು ನಾನು ಟಚ್ ಮಾಡ್ತಾ ಇರಲಿಲ್ಲ. ಫೇಸ್ ಕ್ಲೀನ್ ಮಾಡೋದು, ಅದು ಎಷ್ಟು ವಿಡಿಯೋಸ್ ನೋಡಿ ಅದೆಷ್ಟು ಕೇರ್ ಮಾಡೋದು. ಅಂದರೆ ಕೆಮಿಕಲ್ಸ್ ಅಂತ ಏನೂ ತಂದು ನಾನು ಅಪ್ಲೈ ಮಾಡಲಿಲ್ಲ ಮಾತ್ರ. ಆಚೆಯಿಂದ ಕೆಮಿಕಲ್ಸ್ ಅನ್ನೋದಕ್ಕಿಂತ ಯಾವ ಕ್ರೀಮು ಸಹ ಕಾಸು ಕೊಟ್ಟು ಈ ಕ್ರೀಮ್ ಹಾಕಿದ್ರೆ ಪಿಂಪಲ್ ಹೋಗುತ್ತೆ ಅಂತ ಹೇಳಿದವ್ರನ್ನ ಕೇಳಿಕೊಂಡು ಅಥವಾ ಅಡ್ವರ್ಟೈಸ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಯಾವುದೂ ಕ್ರೀಮ್ ತಂದು ನಾನು ಫೇಸ್ಗೆ ಅಪ್ಲೈ ಮಾಡೇ ಇಲ್ಲ. ನಾನು ಫಸ್ಟಿಂದ ಏನು ಯೂಸ್ ಮಾಡ್ತಿದ್ನೋ ಅದೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಏನಾದರೂ ಆಯುರ್ವೇದಿಕ್ ಪ್ರಕಾರನೇ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೋಮ್ ರೆಮಿಡೀಸ್ ಏನಾದರೂ ಇದ್ದರೆ ಮಾತ್ರ ಅಪ್ಲೈ ಮಾಡ್ತಿದ್ದೆ ಅಷ್ಟೇ. ಎಕ್ಸ್ಟ್ರಾ ಕಾಸು ಕೊಟ್ಟು ತಂದು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದು ಇಲ್ಲ. ನನಗೆ ಅದು ವರ್ಕ್ ಆಗಲ್ಲ ಅಂತ ನನಗೆ 100% ಗೊತ್ತಾಯಿತು. ಇದಾಗಿರೋದೇ ಬೇರೆ ಪ್ರಾಬ್ಲಮ್ ಅಂದ್ಬಿಟ್ಟು ಅವರು ಒಂದು ಡೇ ಕ್ರೀಮ್ ಕೊಟ್ಟರು. ಆಮೇಲೆ ಪಿಂಪಲ್ ಮೇಲೆ ಅಪ್ಲೈ ಮಾಡೋಕ್ಕೆ ಅಂತ ಏನೂ ಕೊಟ್ಟಿಲ್ಲ ಅವರು. ಅದು ಹೊಟ್ಟೆಗೆ ತೊಗೊಳಕ್ಕೆ ಪೌಡ್ರ್ ಕೊಟ್ಟಿದ್ದರು ಅಷ್ಟೇ ಬೆಣ್ಣೆಯಲ್ಲಿ. ಆಮೇಲೆ ನೈಟು ಒಂದು ಆಯಿಲ್ ಕೊಟ್ಟರು. ಮತ್ತು ತುಟಿಗೊಂದು ಕ್ರೀಮ್ ಕೊಟ್ಟರು. ನೈಟು ಫೇಸ್ ವಾಶ್ ಮಾಡಿ ನೀಟಾಗಿ ಅದು ಆಯಿಲ್ ಅಪ್ಲೈ ಮಾಡಿ, ಈಗಲೂ ಹೇಳಿದ್ದು ಇದನ್ನು ಮತ್ತೆ ತೋರಿಸ್ದೆ. ಪಿಂಪಲ್ಸ್ ಎಲ್ಲ ಹೋಯಿತು, ಇದು ಈ ಥರ ಇದೆ ಮಾರ್ಕ್ಸ್ ಮಾತ್ರ ಅಂತ ಹೇಳಿದೆ ಅವ್ರನ್ನ. ಅದಕ್ಕೆ ಅದು ನಿಧಾನವಾಗಿ ಹೋಗುತ್ತಮ್ಮ, ಅದು ಆಯಿಲ್ನ ಅಪ್ಲೈ ಮಾಡಿ ನೈಟು ಅದು ಹೋಗುತ್ತೆ ಅಂತ ಹೇಳಿದ್ದಾರೆ. ಹೋಗುತ್ತೆ, ಆಲ್ಮೋಸ್ಟ್ ಹೋಗುತ್ತೆ. ಮತ್ತು ಹೇರ್ ಫಾಲ್ಸ್ಗೂ ತೋರಿಸ್ದೆ ನಾನು. ಕಾಲು ನೋವು ಹೋಗಿಲ್ಲ ನನಗೆ. ಅವ್ರ ಹತ್ರ ಇಂಜೆಕ್ಷನ್ ತೊಗೊಂಡಿದ್ದು ಕಾಲು ನೋವು ಸಹ ಹೋಗಿಲ್ಲ. ಮತ್ತು ಇವ್ರ ಹತ್ರನೇ ಕಾಲು ನೋವಿಗೆ ಫಸ್ಟ್ ತೋರಿಸಿದ್ದೆ. ಕಾಲು ನೋವಿಗೆ ಫೇಸ್ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಕಾಲು ನೋವಿಗೆ ತೋರಿಸ್ದೆ. ಕಾಲು ನೋವಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಒಂದಷ್ಟು ಅಂದರೆ ಆಯಿಲ್ ಕೊಟ್ಟಿದ್ರು, ಒಂದು ಪೇಯ್ನ್ ಆದಾಗ ಹಚ್ಚಕ್ಕೊಂದು ಇದು ಕೊಟ್ಟರು. ಕಾಲು ನೋವು ಹೋಯ್ತು ನನಗೆ. ಕಾಲು ನೋವು ಹೋಯ್ತು. ಆಮೇಲೆ ನೆಕ್ಸ್ಟ್ ಫೇಸಿಗೆ ತೋರಿಸ್ದೆ. ಏಕೆಂದರೆ ಫೇಸ್ ಮತ್ತೆ ಹಾಳಾಗ್ಬಿಟ್ರೆ ಅಂತ ಭಯ ನನಗೆ. ಹಚ್ಚು ಕಮ್ಮಿ ಮಾಡ್ಕೊಂಡು ನಾನೇ ವಾಸಿ ಮಾಡ್ಕೊಳ್ಳೋಣ ಏನಾದರೂ ಮಾಡಿ ಅಂದ್ಬಿಟ್ಟು ಫೇಸಿಗೆ ತೋರಿಸಿರಲಿಲ್ಲ. ಅದಾದಮೇಲೆ ಫೇಸಿಗೂ ತೋರಿಸ್ದೆ ಅವ್ರ ಹತ್ರನೇ. ಫೇಸ್ದು ಕ್ಲಿಯರ್ ಆಯಿತು ನನಗೆ. ಅವಾಗವಾಗ ಒಂದೊಂದು ಬರುತ್ತೆ, ಬರಲ್ಲ ಅಂತ ಏನಲ್ಲ. ಆದರೆ ಈ ಥರ ಮಾರ್ಕ್ಸ್ ಉಳಿಯೋದು, ಹಿಂಸೆ ಕೊಡೋದು, ಫೇಸ್ ಇದು ಅನ್ಸೋದು ಅದೇನೂ ಆಗೋಲ್ಲ, ಆರಾಮಾಗಿ ಹೋಗುತ್ತೆ. ಒಂದು ಫೇಸ್ ಪ್ಯಾಕ್ ಕೊಟ್ಟಿದ್ದರು. ಒನ್ ಡೇ ಬಿಟ್ಟು ಒನ್ ಡೇ ಇನ್ನೂ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋಕ್ಕೆ ಒಂದು ಫೇಸ್ ಪ್ಯಾಕ್ ಕೊಟ್ಟಿದ್ದರು. ಡೇ ಕ್ರೀಮ್ ಒಂದು ಕೊಟ್ಟಿದ್ದರು. ಲಿಪ್ಗೊಂದು ಇದು ಕೊಟ್ಟರು. ಆಯುರ್ವೇದಿಕ್ ಮೆಡಿಸಿನ್ ಸ್ವಲ್ಪ ಕಾಸ್ಟ್ಲಿನೇ, ಅದಂತೂ ಪಕ್ಕ ಹೇಳ್ತಾ ಇದ್ದೀನಿ ಮುಂಚೆಗೇ. ಒಂದು ಆಯಿಲ್ ಕೊಟ್ಟಿದ್ರು. ಅದು ಯಾವುದು ಅಂತ ನಾನು ಕುಂಕುಮಾದಿ ತೈಲ ನೈಟ್ ಹಚ್ಚಕ್ಕೆ ಕೊಟ್ಟಿದ್ದು. ಕುಂಕುಮಾದಿ ತೈಲ ಇದೊಂದು ನೈಟ್ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ, ಈ ಆಯಿಲ್ನ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಮಲ್ಕೊಬೇಕು. ಬೆಳಗ್ಗೆ ಎದ್ದು ಮತ್ತೆ ಫೇಸ್ ವಾಶ್ ಮಾಡಿ ಡೇ ಕ್ರೀಮ್ ಕೊಟ್ಟರು. ನಾನು ಇದಕ್ಕಿಂತ ಮುಂಚೆಗೆ ರೋಸ್ ವಾಟರು ಅಲೋವೆರಾ ಜೆಲ್ ಹಾಕಿ ಇದಾಗ್ತೀನಿ ಮಾರ್ನಿಂಗ್. ಎಲ್ಲಾದರೂ ಹೋಗಬೇಕು, ಯಾವುದೇ ಫಂಕ್ಷನ್ಗೆ ಹೋಗ್ಲಿಕ್ಕೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಒಂಚೂರು ಆ ಥರ ಆದಮೇಲೆ ಒಂಚೂರು ಲಿಪ್ಸ್ಟಿಕ್ ಹಾಕಿದ್ರೆ ಸಾಕು, ಒಂದು ಲಿಪ್ ಬಾಮ್ ಹಾಕಿದ್ರೆ ಸಾಕು, ಫುಲ್ ರೆಡ್ಡಾಗಿ ಮತ್ತೆ ಊದ್ಕೊಂಬಿಡೋದು ನನ್ನ ತುಟಿ ಫುಲ್ ಮತ್ತೆ ಬ್ಲ್ಯಾಕ್. ಯಾವ ಲಿಪ್ಸ್ಟಿಕ್ಕು ಯಾವುದೂ ಹಾಕಕ್ಕೆ ಬಿಟ್ಟಿಲ್ಲ. ಲಿಪ್ಪಿಗೆ ಇದು ಕೊಟ್ಟಿದ್ದು ಆಯಿಂಟ್ಮೆಂಟು ಚೆನ್ನಾಗಿದೆ. ಇದು ಸ್ಮೆಲ್ಲೇ ಚೆನ್ನಾಗಿದೆ. ಇದ್ರದ್ದು ಇದು ಈ ಥರ ಇಸ್ಕಿ ಎಲ್ಲ ಇದಾಗಿ ಹೋಗ್ಬಿಟ್ಟೈತೆ ಮೇಲೆ ಬೈಂಡಿಂಗು. ನಾನು ಇದ್ರದ್ದು ಫೋಟೋ ಹಾಕಿರ್ತೀನಿ. ಇದ್ರದ್ದು 3 ಫೋಟೋ ಹಾಕ್ತೀನಿ. ಮತ್ತು ಫಸ್ಟ್ ಕೊಟ್ಟಿದ್ದು ಕ್ರೀಮ್ದು ಫೋಟೋ ಹಾಕಿರ್ತೀನಿ. ಅದು ಚೆನ್ನಾಗಿತ್ತು. ಕುಂಕುಮಾದಿ ಕ್ರೀಮ್ ಅದು ಕೊಟ್ಟಿದ್ದು ನನಗೆ. ಅದಾದಮೇಲೆ ಅದು ಬಂದಿರಲಿಲ್ಲ ಒಂದು ಸ್ವಲ್ಪ ದಿನ ಸ್ಟಾಕ್, ಯಾಕೆ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ಇದು ಕೊಟ್ಟರು, ಅದ್ರ ರೀಪ್ಲೇಸ್. ಇದು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಅಂದರೆ ಫೇಸಲ್ಲಿ ಫಸ್ಟು ಡಾಕ್ಟ್ರ ಕನ್ಸಲ್ಟ್ ಮಾಡೋದೇ ಬೆಸ್ಟು. ಅದು ಏನು ಒಳ್ಳೆಯವರೇ ಸಿಗಬೇಕು. ಮತ್ತು ಅಂಥವರೇ ಸಿಕ್ಕಿದ್ರೆ ನನಗೆ ಮತ್ತೆ ಇನ್ನೂ ಏನಾದರೂ ಅವ್ರ ಹತ್ರನೇ ಹೋಗಿದ್ರು, ಮತ್ತೆ ಅದ್ರ ಈ ಥರ ಆಯಿತು ನಿಮ್ಮಿಂದ ಅಂತ ಹೇಳಿದ್ರು. ಅವರು ನಂಬ್ತಿರ್ಲಿಲ್ಲ, ಅದನ್ನು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಅದಕ್ಕೆ ಮತ್ತೆ ಆಲ್ಟರ್ನ್ ಏನೂ ಮಾಡಲ್ಲ ಅನ್ನೋದು 100% ಗೊತ್ತಿತ್ತು. ನಾನು ಅದಕ್ಕೆ ಅವ್ರ ಹತ್ರ ಹೋಗಿ ಮತ್ತೆ ತಪ್ಪು ಮಾಡಲೇ ಇಲ್ಲ.
ನಾನು ಇವ್ರ ಹತ್ರ ನೋಡೋಣ ಅಂತ ಹೋದೆ, ನಂಗೆ ವರ್ಕ್ ಆಯಿತು. ನಿಯರೆಸ್ಟ್ ನಿಮ್ಮ ಆಯುರ್ವೇದಿಕ್ ಅಡ್ರೆಸ್ ಅಂತಂದರೆ ನಿಯರ್ ಆಯುರ್ವೇದಿಕ್ ಕ್ಲಿನಿಕ್ ನಿಯರ್ ಮೀ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತೋರಿಸುತ್ತೆ. ಮತ್ತು ಒಂದು ಸತಿ ಗೂಗಲಲ್ಲಿ ಅವ್ರದ್ದು ರಿವ್ಯೂ ನೋಡಿ ಚೆಕ್ ಮಾಡಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದರೆ, ಯಾರಾದರೂ ಒಬ್ಬರು ಚೆನ್ನಾಗಿಲ್ಲ ಅಂದರೂ ಏನು ಹೋಗೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಯಾರಾದರೂ ಹೋಗ್ತಾಯಿದ್ರೆ ಅದಿದ್ರೂ ಹೋಗಿ. ಯಾರಾದರೂ ನಾನು ಹಿಂಗೆ ಹೋಗಿದ್ದೆ ಆಯುರ್ವೇದಿಕ್ ಕ್ಲಿನಿಕ್ಕು ಚೆನ್ನಾಗಿ ನೋಡಿದ್ರು ಅಂತ ಇದ್ದರೆ, ಆಯುರ್ವೇದಿಕ್ ಕ್ಲಿನಿಕ್ ಅಂತ ಅಲ್ಲ, ಬೇರೆ ಕ್ಲಿನಿಕ್ ಆದರೂ ಸರಿ ನಿಮಗೆ ಗೊತ್ತಿರೋರು ಯಾರಾದರೂ ಹೋಗಿ ಸ್ಕಿನ್ ಪ್ರಾಬ್ಲಮ್ ಅಥವಾ ಹೇರ್ ಪ್ರಾಬ್ಲಮ್ ಅಂತ ತೋರಿಸ್ಕೊಂಡಿದ್ರೆ ನೀವು ಹೋಗಿ. ನನಗೆ ಹೇರ್ ಪ್ರಾಬ್ಲಮ್ಸ್ಗೆ ಏನೂ ಇದು ಕೊಟ್ಟಿರಲಿಲ್ಲ, ಟ್ಯಾಬ್ಲೆಟು ಆ ಥರ ಏನೂ ಕೊಡಲಿಲ್ಲ. ಹೇರ್ ಫಾಲ್ಗೆ ಒಂದು ಆಯಿಲ್ ಮಾತ್ರ ಕೊಟ್ಟಿದ್ದರು, 2 ಆಯಿಲ್ ಕೊಟ್ಟಿದ್ದರು, 2 ಮಿಕ್ಸ್ ಮಾಡಿ ಹಚ್ಚೋದು. ನಾನು ಅದು ಖಾಲಿಯಾಗೋವರೆಗೂ ಯೂಸ್ ಮಾಡಿದೆ. ಏನು ಹೇರ್ ಫಾಲ್ ಏನು ಕಂಟ್ರೋಲ್ ಆಗಲಿಲ್ಲ. ಮತ್ತೆ ಬರೋಕ್ಕೆ ಹೇಳಿದರು, ನಾನು ಮತ್ತೆ ಹೋಗಿ ತೋರಿಸ್ಕೊಂಡಿಲ್ಲ. ಆಮೇಲೆ ಏನು ನಾವು ಮನೇಲಿ ಹೋಮ್ ಮೇಡು ಆಯಿಲ್ ಮಾಡಿದ್ವಿ, ನಮ್ಮ ಮತ್ತೆ ಎಲ್ಲ ಮಾಡಿಕೊಟ್ಟಿದ್ರು, ಅದನ್ನೇ ಹಚ್ಕೊತಾ ಇದ್ದೀನಿ. ಎಲ್ಲ ಥರದ್ದು ಇದು ದಾಸವಾಳ ಎಲೆ, ಮೆಹಂದಿ ಎಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮಿಕ್ಸ್ ಮಾಡಿ ಅವ್ರು ಆಯಿಲ್ ಮಾಡ್ತಾರೆ, ಆ ಥರ ಮಾಡಿಕೊಟ್ಟಿದ್ರು, ಅದನ್ನೇ ಯೂಸ್ ಮಾಡ್ತಾ ಇರೋದು. ಏರ್ಸ್ ಏನಾಯಿತು ಅಂದರೆ, ನಾನು ಧರ್ಮಸ್ಥಳದಲ್ಲಿ ಪಂಚಮುಡಿ ಕೊಟ್ಟಿದ್ದೆ, ಇಲ್ಲಿ 4 ಹತ್ರ ಕಟ್ ಮಾಡಿದ್ರು, ಇಲ್ಲಿ ತುದಿ ಇಲ್ಲೊಂದು 5 ಪಂಚಮುಡಿ ಅಂದರೆ ಆ 4 ಬುಡಕ್ಕೆ ಇಲ್ಲಿ ತಕ್ಕ ಕಟ್ ಮಾಡ್ಕೊಂಡಿದ್ರಲ್ಲ, ಅವರು ಒಂದು ಸ್ವಲ್ಪ ಕಟ್ ಮಾಡ್ಕೊತಾರೆ 4 ಹತ್ರ ಇಷ್ಟಿಷ್ಟು. ಆಮೇಲೆ ನನಗೆ ಫುಲ್ಲು ಉದ್ರಕ್ಕೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಇದಾದಮೇಲೆ ಅದು ಉದ್ರಕ್ಕೆ ಸ್ಟಾರ್ಟ್ ಆಗಿ, ಅವ್ರು ಕಟ್ ಮಾಡಿ ಉಳಿದಿದ್ದೆ ಒಂದು ಅರ್ಧ ಕೂದಲು, ಅರ್ಧದಲ್ಲಿ ಇದು ಉದ್ರಕ್ಕೆ ಸ್ಟಾರ್ಟ್ ಆಗಿ ಇಷ್ಟಪ್ಪ ಆಗೋಯ್ತು. ಸರಿ ಏನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮಮ್ಮರ ಮನೆಗೆ ಹೋದಾಗ, ಅದು ಬೆಳ್ಕೊಂಡು ಒಂದು ಇಲ್ಲಿನ ತನಕನೇನೋ ಬಂದಿತ್ತು ಕೂದಲು, ದೇವರಾಗ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದು. ಅದ್ರ ಸಮಕ್ಕೆ ಕಟ್ ಮಾಡಿಬಿಡುಮ್ಮ, ಎಲ್ಲ ಒಟ್ಟಿಗೆ ಸಮಕ್ಕೆ ಬೆಳ್ಕೊಂಡ್ಲಿ, ಒಂದಿಷ್ಟು ಇಲ್ಲಿ ಒಂದು ಇದಿಷ್ಟು ತೀರಾ ಸಣ್ಣ ನಂಗೆ ನೋಡೋಕ್ಕಾಗ್ತಿಲ್ಲ ಅಂತ ಅಂದೆ. ಅಮ್ಮನೂ ನೋಡೋಕ್ಕಾಗ್ತಿಲ್ಲ, ಕೂದಲು ತುಂಬ ಉದ್ರೋಗೈತೆ, ಕಟ್ ಮಾಡ್ತೀನಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ಆದರೂ ಎಲ್ಲಿವರೆಗೂ ಕಟ್ ಮಾಡಿಸಿದ್ದೆ, ಎಣಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಟ್ ಮಾಡಿಸ್ಬಿಟ್ಟಿದ್ದೆ. ಇದಿಷ್ಟು ಬೆಳೆದೈತೆ. ಅದಾದಮೇಲೆ ಮತ್ತೆ ಮಧ್ಯೆ 2 ಸತಿ ಹೋದಾಗ 2 ಸತಿನೂ ಕೂದಲು ಕಟ್ ಮಾಡಿಸ್ತೀನಿ. ನಮ್ಮಮ್ಮನ ಹತ್ರ ನಮ್ಮಮ್ಮನ ಮನೆಗೆ ಹೋದಾಗೆಲ್ಲ ನಮ್ಮಮ್ಮನ ಕೈಲಿ ಕೂದಲು ಕಟ್ ಮಾಡಿಸಿದ್ರೆ ನನಗೆ ಪರವಾಗಿಲ್ಲ, ಏನು ಅನಿಸಲ್ಲ, ಬೆಳೆಯುತ್ತೆ ಒಂಚೂರು. ಅದು ಕಟ್ ಮಾಡಿಸಿ ಅಷ್ಟು ದೈದಿದ್ದು ಕೂದಲು ನಾನು ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ, ತಮ್ಲೈನಲ್ಲಿ ಹಾಕಿದ್ದೀನಲ್ಲ, ಅದಕ್ಕಿಂತ ಇನ್ನೂ ಉದ್ದ ಇತ್ತು. ಅದು ಇಲ್ಲ, ಹೇರ್ ಫುಲ್ ಕಡಿಮೆ ಆಗಿದೆ, ಅಂದರೆ ಫುಲ್ ಕಂಟ್ರೋಲಲ್ಲಿಲ್ಲ, ಉದುರುತ್ತೆ. ಮೊದಲಷ್ಟಿಲ್ಲ, ಮೊದಲು ಸಿಕ್ಕಾಪಟ್ಟೆ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ನನಗೆ ಬಂದಿರೋ ಪ್ರಾಬ್ಲಮ್ ಏನು, ನಾನು ಹೋಗಿದ್ದಕ್ಕೆ ಏನು ಯಾವ ಸೊಲ್ಯೂಷನ್ಗೆ ಹೋಗಿದ್ದು, ಮತ್ತೆ ಏನಾಯಿತು, ಈ ಥರ ಆಗೋಗಿತ್ತು ನನ್ನದು ಕತೆ. ಮತ್ತು ಇಷ್ಟೇ. ಮತ್ತು ಅದು ಎಲ್ಲಿ ಯಾವ ಕ್ಲಿನಿಕಲ್ಲಿ ತೋರಿಸಿದ್ರಿ, ಏನು ಎತ್ತ, ಆಯುರ್ವೇದಿಕಲ್ಲಿ ತೋರಿಸಿದ್ರಾ, ಮಾಮೂಲಿ ಕ್ಲಿನಿಕಲ್ಲಿ ತೋರಿಸಿದ್ರಾ ಅಂತ ಎಷ್ಟೊಂದು ಕಮೆಂಟ್ಸ್ ಮಾಡಿದ್ರಿ. ನಾನು ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಫೇಸ್ ಅಂತ ಅಂದಿದ ತಕ್ಷಣ, ಅದಕ್ಕೆಲ್ಲ ಇದರಲ್ಲಿ ವಿಡಿಯೋದಲ್ಲಿ ನಾನು ತೋರಿಸಿದ್ದು ಯಾವ ಕ್ಲಿನಿಕ್ಕು ಅಂದರೆ, ನಾವಿರೋದು ಡಿ ಗ್ರೂಪ್ ಲೇಔಟು, ಶ್ರೀಗಂಧ ಕವಲು, ನಾಗರಬಾವಿ. ಶ್ರೀಗಂಧ ಕವಲಲ್ಲಿ ಜೀವಕ JEEVAKA ಜೀವಕ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಒಂದಿತ್ತು. ಅದು ತುಂಬ, ನಾನು ಮದುವೆಯಾಗಿ ಇಲ್ಲಿಗೆ ಬಂದಾಗ 8 ವರ್ಷದಿಂದನೂ ಆ ಕ್ಲಿನಿಕ್ ನೋಡ್ತಾ ಇದ್ದೆ, ಇತ್ತು. ಮೋಸ್ಟ್ಲಿ ಚೆನ್ನಾಗಿ ನೋಡ್ಬೋದೇನೋ ಅಂದ್ಬಿಟ್ಟು ಹೋದೆ. ನನಗೆ ತೋರಿಸಿದ್ರು, ಅಂದರೆ ಪರವಾಗಿಲ್ಲ, ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತು. ಫುಡ್ಡಲ್ಲೂ ಕಂಟ್ರೋಲ್ ಮಾಡಬೇಕು. ಸ್ಕಿನ್ ಅಂದರೆ ಬರೀ ಮೆಡಿಸನ್ ತೊಗೊಂಡಿದ್ದ ತಕ್ಷಣ ನಾವು ಏನಂದ್ರೆ ಅದನ್ನು ತಿನ್ನೋದು ಅದೆಲ್ಲ ನಡೆಯಲ್ಲ, ಬಂದ್ಬಿಡುತ್ತೆ, ಮತ್ತೆ ಪಿಂಪಲ್ಸ್ ಬರುತ್ತೆ. ಫುಡ್ಡಲ್ಲೂ ಕಂಟ್ರೋಲ್ ಇರಬೇಕು. ಶುಗರ್ ಕಡಿಮೆ ಮಾಡಿದ್ರೆ ಪಿಂಪಲ್ಸ್ ಬರಲ್ಲ. 30 ಡೇಸ್ ಶುಗರ್ ಬಿಟ್ಬಿಟ್ಟು ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ. ನಾನು ಅದೆಲ್ಲ ಟ್ರೈ ಮಾಡಿದ್ದೆ ಡಾಕ್ಟರ್ ಹತ್ರ ಆಗೋದ್ಕಿಂತ ಮುಂಚೆ. ಅವರೇನು ಅದೆಲ್ಲ ಹೇಳಿಲ್ಲ. ಮತ್ತು ನನಗೆ ಮೇಯ್ನು ಬ್ಲಡ್ ಕಡಿಮೆ ಇತ್ತು ನನ್ನ ಬಾಡಿಯಲ್ಲಿ. ಈಗಲೂ ಬ್ಲಡ್ ಕಡಿಮೆನೇ, ಮಿನಿಮಮ್ ಇಲ್ಲ. ಅದು ನನ್ನ ನೋಡ್ತಿದ್ದಂಗೆ ಫಿಂಗರ್ಸ್ ಎಲ್ಲ ನೋಡ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಬ್ಲಡ್ ಕಡಿಮೆ ಐತೆ ಅಂತ. ಅದಕ್ಕೆ ಡೈಲಿ ಒಂದು ದಾಳಿಂಬೆ ಹಣ್ಣು ಮತ್ತು ಆಮ್ಲ ಯೂಸ್ ಮಾಡೋಕ್ಕೆ ಹೇಳಿದರು. ಇವೆರಡು ಹೇರ್ಸ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ನೀವು 30 ಡೇಸ್ ಡೈಲಿ ಒಂದೊಂದು ದಾಳಿಂಬೆ ಹಣ್ಣು ತಿಂದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಆಲ್ಮೋಸ್ಟ್ 50% ಕಡಿಮೆ ಆಗುತ್ತೆ. ಏನಾದರೂ ಇಂಟರ್ನಲ್ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ಅದು ಫುಲ್ಲು ಹೋಗಲ್ಲ. 30 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಮತ್ತು ಹೇರ್ ಫಾಲ್ಸ್ಗೆ ಆಲ್ಮೋಸ್ಟ್ ಆಮ್ಲ, ಅವ್ರು ನನಗೆ ಅದನ್ನು ಡೈಲಿ ನೀವು ಆಮ್ಲನ ಸಜೆಸ್ಟ್ ಮಾಡಿದರು. ಡೈಲಿ ಅಂದರೆ ಒಂದಿನ ಬಿಟ್ಟು ಒಂದಿನಾದರೂ ಆಲ್ಮೋಸ್ಟ್ ಒಂದು ಸ್ವಲ್ಪನಾದರೂ ಆಮ್ಲನ ಯೂಸ್ ಮಾಡಿ ಡೈಲಿ ಒಂದು ದಾಳಿಂಬೆ ಹಣ್ಣು ತಿನ್ನಿ ಅಂತ ಹೇಳಿದರು ಆಯುರ್ವೇದಿಕ್ ಅವರು. ಆಮೇಲೆ ತಂಗ್ಳು ತಿನ್ನಬಾರ್ದು, ಉಪ್ಪಿನಕಾಯಿ ತಿನ್ನಬಾರ್ದು, ಮಸಾಲೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು. ಮಸಾಲೆ ಇರುತ್ತಲ್ಲ ಫುಡ್ಡು, ಆ ಥರ ಮಸಾಲೆ ಜಾಸ್ತಿ ತಿನ್ನಬೇಡ. ಇದಿಷ್ಟೇ, ಇದು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು.
ಇದು ನಾನು ಅನ್ಕೊತೀನಿ ನಿಮ್ಗೆ ಯೂಸ್ಫುಲ್ ಆಯಿತು ಈ ವಿಡಿಯೋ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರಿದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್. ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲೇ ಇರುತ್ತೆ, ನೀವೇ ಜೋಪಾನ ಮಾಡಬೇಕು.